ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ KSRTC ವೆರಿಫಿಕೇಷನ್ ಬಗ್ಗೆ ಭಾಳಷ್ಟು ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಸರ್, ನಂದು ಫೀಸ್ ಕಟ್ಟಿದ ರಿಸಿಪ್ಟ್ ಕಳೆದೋಗಿದೆ, ಸರ್ ಅಪ್ಲಿಕೇಶನ್ ಹಾಕಿದ್ದು ರಿಸಿಪ್ಟ್ ಕಳೆದೋಗಿದೆ, ಏನು ಮಾಡೋದು ಅಂತ. ಬ್ಯಾಂಕ್ ಡಿ ಡಿ ಮಾತ್ರ ಇದೆ, ಪೋಸ್ಟ್ ಆಫೀಸ್ ಚಾನಲ್ ಕಟ್ಟಿದ್ದು ಸ್ಲಿಪ್ ಮಾತ್ರ ಇದೆ, ಮತ್ತು ಯಾವುದೂ ಇಲ್ಲ. ಆಮೇಲೆ ಅಪ್ಲಿಕೇಶನ್ ಹಾಕಿದ ನಂಬರೂ ಇಲ್ಲ ನನ್ನ ಕಡೆ. ಹೆಂಗೆ ಮಾಡೋದು ಸರ್, ವೆರಿಫಿಕೇಷನ್ ಯಾವ ಥರ ಮಾಡೋದು ಏನು ಅಂತಂತೇಳಿ ಈಗ ನಾನು ಕ್ಲಿಯರೆನ್ಸ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾರ ಹತ್ರ ಅಪ್ಲಿಕೇಶನ್ ಹಾಕಿದ್ದು ಫಾರಮ್ಮು ರೆಸಿಪ್ಟ್ ಏನು ಕಳೆದೋಗಿದೆ ಅಥವಾ ಅವ್ರ ಹತ್ರ ಡಿ ಕಟ್ಟಿರೋದು, ಇದು ಪೋಸ್ಟ್ ಆಫೀಸ್ ಕಟ್ಟಿರೋದು ಚಾಲನ್ ಏನಿರುತ್ತೆ ಅದ್ರ ಮೇಲೆ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ವ, ಆ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದರೆ ನಿಮಗೆ ಕರೆ ಪತ್ರ ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮಗೇನು ಕೇಳ್ತಾರೆ, ಅಪ್ಲಿಕೇಶನ್ ಫಾರ್ಮು ಕೇಳಲ್ಲ, ಡಿ ಕಟ್ಟಿ ಚಲನೂ ಕೇಳಲ್ಲ. ಯಾಕಂದರೆ ಅವ್ರ ಹತ್ರ ಆಲ್ರೆಡಿ ಅಪ್ಡೇಟ್ ಆಗಿದ್ದವರು, ಚಲನ್ ಕಟ್ಟಿದವರು, ಅಪ್ಲಿಕೇಶನ್ ಹಾಕಿದವ್ರದ್ದು ಅವ್ರ ಹತ್ರ ಎಲ್ಲ ಫುಲ್ಲು ಲಿಸ್ಟ್ ಇರುತ್ತೆ. ಅವ್ರೇನು ಕೇಳ್ತಾರೆ, ಇವಾಗ ಫಸ್ಟ್ ನಿಮ್ಗೆ ಕರೆ ಪತ್ರ ಕೇಳ್ತಾರೆ. ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ನಂಬರ್ ಹೆಂಗಾದ್ರೂ ಮಾಡಿ, ಆ ರಿಜಿಸ್ಟ್ರೇಷನ್ ನಂಬರು ನಿಮ್ಮ ಹತ್ರ ಇದ್ದರೆ ಅದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಕರೆ ಪತ್ರ ಇದೇನಿದ್ರದ್ದು ಕಾಲ್ ಲೆಟ್ರು ಅದನ್ನು ತೊಗೊಂಡು ಬಂದರೆ ನಿಮ್ಮದು ಎಲ್ಲ ವೆರಿಫಿಕೇಷನ್ ಆಗುತ್ತೆ. ವೆರಿಫಿಕೇಷನ್ ಯಾವಾಗ ರಿಜೆಕ್ಟ್ ಆಗುತ್ತೆ ನಿಮ್ಮದು ಅಂದರೆ, ನೀವು ಲಾಸ್ಟ್ ಡೇಟ್ ಏನಿತ್ತಲ್ಲ 2020 ಒಳಗಡೆ, ಅದರೊಳಗಡೆ DL ಆಮೇಲೆ ಕಂಡಕ್ಟರ್ ಲೈಸೆನ್ಸು ಇವೆರಡೂ ಆ ಡೇಟಿನ ಒಳಗಡೆ ರನ್ನಿಂಗ್ ಇದ್ದು ಅಂಥೇಳಿ ನೀವು ಅವರಿಗೆ ಪ್ರೂಫ್ ಒದಗಿಸ್ಬೇಕಾಗ್ತದೆ. ಏನಪ್ಪ ಅದು ಪ್ರೂಫ್ ಅಂದರೆ, ನಿಮ್ಮದು ಹಳೆ DL. ಯಾಕಂದರೆ ಈಗ ಆಲ್ರೆಡಿ 3-4 ವರ್ಷ ಆಗಿದ್ರಲ್ಲಿಂದ ರಿನ್ಯೂವಲ್ ಆಗಿರ್ತಾವೆ ಎಲ್ಲರಿಗೆ. ಆ ರಿನ್ಯೂವಲ್ ಆಗಿದೆ ಹಿಂದಿನ ಹಳೆ DL ಆಮೇಲೆ ಹಳೆ ಕಂಡಕ್ಟರ್ ಲೈಸೆನ್ಸು ಇದೆಯಾ ನಿಮ್ಮ ಹತ್ರ ಜೆರಾಕ್ಸು, ಅದು ಕೊಟ್ಟರೆ ನಡೆಯುತ್ತೆ. ಸೊ ಅದು ಇಲ್ಲ ಅಂದರೆ, ಯಾರ್ಯಾರ ಹತ್ರ ಇಲ್ಲ ಅವರು ಇಮಿಡಿಯೇಟಾಗಿ ಹೋಗಿ RTO ಆಫೀಸ್ಗೆ ಹೋಗಿ ನಿಮ್ಮದು DL ನಂಬರು, ಕಂಡಕ್ಟರ್ ಲೈಸೆನ್ಸ್ ನಂಬರ್ ಕೊಟ್ಟು ನಿಮ್ಮದು ಹಿಂದಿಂದ ರೆಕಾರ್ಡ್ ಬೇಕು ಅಂತ ಹೇಳಿ. ರೆಕಾರ್ಡ್ ಅಂದರೆ ಅದಕ್ಕೆ ಏನು ಹೇಳ್ತಾರೆ ಅಂದರೆ ಎಕ್ಸ್ಟ್ರಾಟು, DL ಎಕ್ಸ್ಟ್ರಾಟು, CL ಎಕ್ಸ್ಟ್ರಾಟು ಅಂತ ಹೇಳ್ತಾರೆ. ಅಲ್ಲಿ ಅಪ್ಲಿಕೇಶನ್ ಕೊಟ್ಟರೆ ನಿಮ್ಗೆ ಅದು ಕೊಡ್ತವ್ರೆ, ಅದು ತಂದು ಕೊಟ್ಟರೆ ನಿಮ್ಮದು ವೆರಿಫಿಕೇಷನ್ ಆಗುತ್ತೆ. ಸೊ ಆಮೇಲೆ ನೀವು ನಿಮ್ಮ ಆ ಹಳೆ ಡೇಟ್ ಹಿಂದಿಂದು ನೀವು ಕಾಸ್ಟ್ ಸರ್ಟಿಫಿಕೇಟ್ ಕೊಟ್ಟರೆ ನಿಮಗೆ ರಿಸರ್ವೇಷನ್ ಕಂಪೇರ್ ಆಗುತ್ತೆ. ಸೊ ಕಾಸ್ಟ್ ಸರ್ಟಿಫಿಕೇಟು ನನ್ನ ಹತ್ರ ಹಳೇದು ಇಲ್ಲ ಅಂತಂದರೆ ನೀವು ಜನರಲಲ್ಲಿ ಕನ್ಸಿಡರ್ ಆಗ್ತೀರಾ, ಕ್ಯಾನ್ಸಲ್ ಮಾಡಲ್ಲ, ಜನರಲಲ್ಲಿ ಹಾಕ್ಕೋತಾರೆ. ಈ ಕನ್ನಡ ಮಾಧ್ಯಮ ಗ್ರಾಮೀಣ ಯೋಜನೆ ನಿರಾಶ್ರಿತ ಇವುಗಳಿಗೇನು ವ್ಯಾಲಿಡಿಟಿ ಅಂತ ಏನಿರಲ್ಲಲ್ವ, ಇವು ಮ್ಯಾಕ್ಸಿಮಮ್ ನಡೆಯುತ್ತೆ ಅನ್ಕೋತೀನಿ. ಸೊ ಮತ್ತು ಇನ್ನು ಕೆಲವೊಬ್ರು ಕೇಳಿದರು, ಸರ್ ನಾನು ತೂಕ ಸ್ವಲ್ಪ ಕಡಿಮೆ ಇದ್ದೀನಿ ಸರ್, ಏನು ಮಾಡೋದು ಅಂತ. ತೂಕ 1 kg ಅರ್ಧ kg ಇದ್ದರೆ ಆಫೀಸರ್ಗಳು ಏನು ಮಾಡಿರ್ತಾರೆ, ನಿಮಗೆ ಸ್ವಲ್ಪ ನೀರು ಕುಡ್ಕೊಂಡು ಬಾ, ಬಾಳೆಹಣ್ಣು ತಿನ್ಕೊಂಡು ಬಾ ಅಂತ ಹೇಳ್ತಾರೆ. KKRTCಯಲ್ಲಿ ಮಾಡಿದಿರಲ್ಲ, ಯಾವುದು 5 kg ತೂಕ 10 kg ತೂಕ ಎಲ್ಲ ಪ್ಯಾಂಟು ಶರ್ಟಲ್ಲಿ ಇಟ್ಕೊಂಡು ಬಂದಿರಲ್ಲ, ಆ ಥರ ದಯವಿಟ್ಟು ಮಾಡಬೇಡಿ. ಆ ಥರ ಮಾಡಿದರೆ ಹಾಕ್ಕೊಂಡ್ರೆ ಏನು ಮಾಡ್ತಾರೆ, ಆಮೇಲೆ KSRTC ಡಿಪಾರ್ಟ್ಮೆಂಟ್ನಾಗ ಸೇರ್ಲಾರ್ದಂಗೆ ರಿಜೆಕ್ಟ್ ಲಿಸ್ಟಿಗೆ ಹಾಕ್ಬಿಡ್ತಾರೆ. ದಯವಿಟ್ಟು ಯಾರು ಆ ಥರ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇನ್ನೇನು ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ನೀವು ಕೇಳ್ಬೋದು. ಇನ್ನೇನಾದರೂ ಇದ್ರ ಬಗ್ಗೆ ಹೊಸ ಅಪ್ಡೇಟ್ ಏನಾದರೂ ಬಂದರೆ ನಾನು ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಕರೆಪತ್ರಗಳು ನಾಳೆಯಿಂದ ಅಂದರೆ 3ನೇ ತಾರೀಕಿನಿಂದ ಡೌನ್ಲೋಡ್ ಆಗ್ತವೆ. ಇವಾಗ ಕೆಲವೊಂದು ಓಪನ್ ಆಗ್ತಾಯಿದೆ, ಕೆಲವೊಂದು ಆಗ್ತಾಯಿಲ್ಲ, ಇನ್ನೂ ಕರೆಕ್ಟಾಗಿ ಅಪ್ಡೇಟ್ ಆಗಿಲ್ಲ. ಏನಾದರೂ ಹೊಸ ಮಾಹಿತಿಗಳಿದ್ದರೆ ಇಮಿಡಿಯೇಟಾಗಿ ನಾನು ನಿಮ್ಗೆ ತಿಳಿಸ್ತೀನಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳು ಯಾರ್ಯಾರು ಹಳೇದು ಅಪ್ಲಿಕೇಶನ್ ಹಾಕಿದ್ದಾರೋ, ಆಲ್ರೆಡಿ ಅಪ್ಲಿಕೇಶನ್ ಹಾಕಿದವರಿಗೆ, ಇದು ಹೊಸದಾಗಿದ್ದವರಿಗೆಲ್ಲ ಅವರಿಗೆ ಶೇರ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.